ಸರ್ ನನಗೆ ನಿಜ ಹೇಳ ಸರ್, ನನಗೆ ಕೋವಿಡ್ ಟೈಮಲ್ಲಿ ಎಲ್ಲ ಕೆಲಸ ನಿಂತೋಯ್ತು, ಮ್ಯೂಸಿಕ್ಕು ಎಲ್ಲ ಕೆಲಸ ನಿಂತೋಯ್ತು. ನನಗೆ ಸಡನ್ನಾಗಿ ಸ್ಟೋರೀಸ್ ಅದು ಎಲ್ಲಿಂದ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ, ಸ್ಟೋರೀಸ್ ಬರೆಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ಒಂದು 4-5 ಸ್ಕ್ರಿಪ್ಟ್ ಬರೀತಾ ಇದ್ದೆ. ನನ್ನ ಫ್ರೆಂಡ್ ತರುಣ್ ಸುಧೀರ್ ಅವ್ರು ಫೋನ್ ಮಾಡಿದೆ, ತಲೆಬಾ ಇದು ಒಂದು ಸ್ಟೋರಿ ಬರೆದ್ರೆ ಎಷ್ಟು ಕಾಸು ಕೊಡ್ತಾರೆ ಅಂತ ಹೇಳಿ. ಅಲ್ಲೂ ವರ್ಕೌಟ್ ಮಾಡ್ತಾ ಇದ್ದಾರೆ ನೋಡಿ. ಅದು ಡಿಪೆಂಡ್ಸ್ ಆಗುತ್ತೆ ಅಂತಂದರು. ಅಲ್ಲ ಎಷ್ಟು ಕೊಡ್ಬೋದು ಒಂದು ಸ್ಟೋರಿಗೆ ಅಂತ ಕೇಳಿದೆ. ಒಂದು 15-20 ಲಕ್ಷ ಅವರು ಕೇಳ್ಬೋದು ತಲೆವಾ ಅಂತಂದರು. ಹೌದಾ ಅಂದ್ಬಿಟ್ಟು ನಾನು 3 ಸ್ಟೋರಿ ಇದೆ, 60 ಲಕ್ಷ ಬರ್ತಿದೆ. ಒಂದು ಹೆಚ್ಚು ಕಮ್ಮಿ ಅದು 15 ಲಕ್ಷ ಕೊಟ್ಬಿಡೋಣ, 10 ಲಕ್ಷ ಕೊಟ್ಟರು ಓಕೆ, ಬರೆದಿಟ್ಕೊಂಡಿರೋಣ ಅಂತ ನಾನು ಆ ಸ್ಕೀಮಲ್ಲಿದ್ದೀನಿ. ಅದಕ್ಕೆ ಅಣ್ಣ ಹತ್ರ ಹೋದಾಗ, ಅಣ್ಣ ಇದು ಸ್ಟೋರಿ ಇದೆ, ಈ ಸ್ಟೋರಿ ಯಾರಿಗಾನ ಕೊಟ್ಬಿಡೋಣ ಅನ್ನಷ್ಟೇ ನನ್ನ ತಲೆಯಲ್ಲಿದ್ದಿದ್ದು. ಐ ಡಿಂಟ್ ಹ್ಯಾವ್ ಎನಿಥಿಂಗ್. ದಿಸ್ ವಾಸ್ ದ ಜೆನ್ಯೂನ್ ಇದು ಮೇಡಮ್. ನನಗೇನು ಐಡಿಯಾನೂ ಇರಲಿಲ್ಲ, ಏನೂ ಇರಲಿಲ್ಲ. ಆ ಮೂಮೆಂಟಲ್ಲಿ ಎಲ್ಲ ಕೆಲಸ ಎಲ್ಲ ನಿಂತೋಗಿದ್ದು. ಈಗ ಶಿವರಾಜ್ ಕುಮಾರ್ ಅವರು ನಿಮ್ಗೆ ನೀವೇ ಡೈರೆಕ್ಷನ್ ಮಾಡಿ ಅಂತ ಹೇಳಿದ್ರು, ತಲೆಯಲ್ಲಿ ಹುಳ ಬಿಟ್ಟಂಗಾಯ್ತಾ? ಇಲ್ಲ, ಅಣ್ಣ ಅವತ್ತು ಶಕ್ತಿಧಾಮದಲ್ಲಿದ್ದಾಗ ಸ್ಟೋರಿ ಸಿಗೋದೇ ಕಷ್ಟ, ಅಷ್ಟರಲ್ಲಿ ಇಷ್ಟು ಚೆನ್ನಾಗಿರೋ ಸ್ಟೋರಿ ಸಿಕ್ಕಿ ಯಾರನ್ನ ಕೊಡ್ತಾರೆ ಅರ್ಜುನ್ ಮಾಡು ಅಂತ. ಯಾವ ಜಾಗದಲ್ಲಿ ನೋಡಿ ಶಕ್ತಿಧಾಮ, ಹಂಗೆ ಹೇಳಿದ್ಮೇಲೆ ನಾನು ಸರಿ ಅಣ್ಣ ಮ್ಯೂಸಿಕ್ ಕತೆ ಏನಣ್ಣ, ನನಗೆ ಆಮೇಲೆ ಮ್ಯೂಸಿಕ್ ಕೆಲಸ ಹೋಗ್ಬಿಡುತ್ತೆ. ನಾವಲ್ಲ ಇಲ್ವಾ, ನಾನು ಇದೀನಲ್ಲ, ನಾನು ಸಿನಿಮಾಲ್ಲ ನೀನು ಮಾಡಿ ಏನಾಗುತ್ತೆ, ಯು ಹ್ಯಾವ್ ಟು ಡೂ ದಿಸ್, ಯು ಡೂ ಅಂತಂದರು. ಸರಿ ಅಂತ ಆಚೆ ಬಂದು ರಮೇಶ್ ರೆಡ್ಡಿ ಅವ್ರಿಗೆ ಹೇಳಿದೆ, ಅಣ್ಣ ಹಿಂಗೆ ಹೇಳ್ತಾ ಇದ್ದಾರೆ ಮಾಡಿ ಅಂತ. ಮಾಡಿ ಸರ್ ಅಂತಂದರು. ಓಕೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ.